ಮೂಲಕ ಆದರೂ ಟೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದರೆ ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸಿ. ಆ್ಯಂಡ್ ಏನಾಗುತ್ತೆ ಗೊತ್ತಾ, ಒಳ್ಳೆ ಒಂದು ರಾಷ್ಟ್ರ ಆಗಬೇಕಾದ್ರೆ ಒಳ್ಳೆ ಆರೋಗ್ಯ ಇರಬೇಕು ಪ್ರತಿಯೊಂದು ನಾಗರಿಕರಿಗೆ. ಸೊ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಒಂದು ರಾಜ್ಯ, ಒಂದು ಸಮಾಜ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಬೆಳೀಬೇಕಾದ್ರೆ ವಿ ಹ್ಯಾವ್ ಟು ಫಸ್ಟ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್. ನಮ್ಮಿಂದಾನೇ ಎಲ್ಲ ಆಗುತ್ತೆ ಅಂತ. ಸೊ ಅಷ್ಟೇ. ಮತ್ತು ಡಾಕ್ಟರ್ ಯತೀಶ್ ಅವ್ರ ಬಗ್ಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಡಾಕ್ಟರ್ ಯತೀಶ್, ಇವತ್ತೇ. ಸೊ ಡಾಕ್ಟರ್ ಯತೀಶ್ ನನಗೆ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ರು ಈ ವಿಷಯದ ಬಗ್ಗೆ. ಬಟ್ ಈಸ್ ಲೈಕ್ ಅ ಫ್ಯಾಮಿಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನನಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನೀವು ಕರೆಸ್ಬಿಟ್ಟು, ಅಂದರೆ ಯು ಗೇವ್ ಮೀ ಆಲ್ಸೋ ಅ ಚಾನ್ಸ್ ಟು ಟಾಕ್ ಅಬೌಟ್ ಇಟ್ ಆ್ಯಂಡ್ ಎಜುಕೇಟ್ ಪೀಪಲ್ ಅಬೌಟ್ ಇಟ್. ಸೊ ಬರೀ ಹೆಣ್ಮಕ್ಳನ್ನಲ್ಲ, ಗಂಡು ಮಕ್ಕಳು ಕೂಡ ಒಂದು ಸ್ಟೆಪ್ ತಗೊಂಡು ಅವ್ರ ಫ್ಯಾಮಿಲಿಯಲ್ಲಿ ಆ ಥರ ಅದು ತೊಂದರೆ ಅವ್ರಿಗೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಹೋಗಿ ಟೆಸ್ಟ್ ಮಾಡಿಸಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇನ್ನೊಂದು ಮಾತು ಹೇಳಬೇಕಾಗತ್ತೆ, ಯಾಕೆಂದರೆ ನಾಳೆ ಕನ್ನಡ ರಾಜ್ಯೋತ್ಸವ ಇದೆ. ಸೊ ಒಂದಿನ ಮುಂಚೆನೇ ಈ ಕಾರ್ಯಕ್ರಮ ಆಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೂಡ ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. We can detect abnormalities very, very small even before they are felt. Now, for us to feel a lump when we examine a woman, or when a woman does a self-examination, for her to feel a lump, the lump has to be big enough, right? So mammogram can pick up even before it becomes big enough to be felt. We have a very robust health check in Apollo, and apparently normal woman who has no complaints or any problems regarding her breast, mammogram has been done regularly, and we have picked up breast cancer and done a surgery and removed breast cancer as small as 3 millimeters and 4 millimeters. And you can imagine, we are talking about early detection. If we detected that early, the treatment, the cure is possible. Treatment becomes simpler and also cheaper. So we would recommend mammogram test for all women 40 years and above. Once in a year is what we would recommend, and breast self-examination once in a month for all women 20 years and above. However, if somebody has an abnormal gene, there's a strong family history, there's a different kind of surveillance we do. We start them much early at age of 30, and we also add breast MRI to them.